ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಿ ರಾಜಕಾರಣಿ ಹಾಗೇನೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರು ವಿಧಿವಶರಾಗಿದ್ದಾರೆ. ಈಗಾಗಲೇ ಅವರ ಅಂತಿಮ ದರ್ಶನಕ್ಕಾಗಿ ರಾಜಾಜಿ ಹಾಲ್ನಲ್ಲಿ ಸಕಲ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅವರ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡೋದು ಅನ್ನುವಂಥ ವಿಚಾರಕ್ಕೆ ಇನ್ನೂ ಕೂಡ ಸರಿಯಾದಂತ ಉತ್ತರ ಸಿಗ್ತಾ ಇಲ್ಲ. ಗೊಂದಲ ಹಾಗೆ ಮುಂದುವರೆದಿದೆ. ಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಕೂಡ ವಿಚಾರಣೆ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಪ್ರಕಟ ಮಾಡಲಿದೆ. ಅಂದ್ರೆ ಈಗ ಒಂದು ಕಡೆ ಡಿಎಂಕೆ ಕಾರ್ಯಕರ್ತರು ಮರೀನಾ ಬೀಚ್ ನಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಇದಕ್ಕೆ ಸರ್ಕಾರವು ಕೂಡ ಒಪ್ತಾ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಗಳ ಒಂದು ಅರ್ಜಿ ಕೂಡ ಈಗ ಸದ್ಯಕ್ಕೆ ಕೋರ್ಟ್ನ ವಜಾ ಮಾಡಿದೆ. 5 ಅರ್ಜಿಗಳನ್ನ ವಜಾ ಮಾಡಿದೆ. ಇನ್ನು ಎಐಎಡಿಎಂಕೆಯ ನಾಯಕರು ಕೂಡ ಇದಕ್ಕೆ ಒಪ್ತಾ ಇಲ್ಲ. ಈಗ ಅಧಿಕಾರದಲ್ಲಿ ಇರೋದು ಅದೇ ಆಗಿರೋದ್ರಿಂದ ಸಾಕಷ್ಟು ಗೊಂದಲ ಹಾಗೆ ಮುಂದುವರಿತಾ ಇದೆ. ಇದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸಿ ತೀರ್ಪು ಪ್ರಕಟ ಮಾಡುತ್ತೆ ಕಾದ್ ನೋಡ್ಬೇಕು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಹಿರಿಯ ನಟಿ ಬಿ ಸರೋಜಾದೇವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರೋಜಾದೇವಿ ಅವರೇ. ಸರೋಜಾದೇವಿ ಅವರೇ, ನೀವು ಕೂಡ ಹೋಗಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಬಂದಿದ್ದೀರಾ. ಈಗ ಕೊನೆಯದಾಗಿ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ನೀವು ಕಂಡಂತೆ ಕರುಣಾನಿಧಿ ಅವರ ಬಗ್ಗೆ ಹೇಳೋದಾದ್ರೆ. ಅವರು ನಮ್ಗೆ ತುಂಬಾ ಹೋಲ್ ಫ್ಯಾಮಿಲಿ ನನ್ಗೆ ಗೊತ್ತು. ಅವ್ರ ಮಗ, ಅವ್ರ ಮೊಮ್ಮಗ, ಅವ್ರ ಮಗಳು ಸೆಲ್ವಿ, ಆಮೇಲೆ ರಾಜಾತಿ ಅಮ್ಮ, ದಯಾಳಮ್ಮ ಎಲ್ಲರೂ ನನಗೆ ತುಂಬಾ ಬೇಕಾದವರು. ಅದರಲ್ಲಿ ಬಂದು ಕರುಣಾನಿಧಿ ಅವರು ಬರೆದು ಡೈಲಾಗು ತಮಿಳ್ ಪಿಕ್ಚರು ಇರುವರುಳ್ಳಂ ಅಂತ ಒಂದ್ ಪಿಕ್ಚರು, ಎಲ್ಲೋರು ಇನ್ನಾಟು ಮನ್ನರ್ಗಳ್ ಒಂದ್ ಪಿಕ್ಚರು. ಅದಿರಡ್ರಲ್ಲೂ ನಾನು ಆಕ್ಟ್ ಮಾಡ್ಬೇಕಾಗಿ ಬಂದಾಗ, ಸಾರ್ ನನ್ಗೆ ಭಯ ಆಗತ್ತೆ ನಿಮ್ ಡೈಲಾಗ್ ಮಾತಾಡಕ್ಕೆ ಅಂದಾಗ, ಇಲ್ಲಮ್ಮ ನಿನ್ ತಮಿಳೇ ಒಂಥರ ತುಂಬಾ ಸ್ವೀಟ್ ಆಗಿರ್ತದೆ, ಮಾತಾಡು ಅಂತ ಹೇಳಿ ನನಗೆ ಒಂಥರ ಉತ್ಸಾಹ ಕೊಟ್ರು. ಆಮೇಲೆ ಯಾವಾಗ್ಲೂ ಏನೇ ಅವ್ರಿಗೊಂದು ಸನ್ಮಾನ ನಡೆದ್ರೆ ಮೆಡ್ರಾಸಲ್ಲಿ ನನ್ಗೆ ತಕ್ಷಣ ಫೋನ್ ಮಾಡಿ ಸರೋಜದೇವಿ ಕರೀರಿ ಅಂತ ಹೇಳ್ತಾ ಇದ್ರು. ಆಮೇಲೆ ಎಲ್ಲಾ ವಿಷಯದಲ್ಲೂ ಅವ್ರ ಮನೆಯವರೆಲ್ಲ ನಮ್ ಜೊತೆ ತುಂಬಾ ಚೆನ್ನಾಗಿದ್ರು. ನಾವು ತುಂಬಾ ಚೆನ್ನಾಗಿ ಇವತ್ತೊಂದ್ ದಿವಸ ಚೆನ್ನೈನಲ್ಲಿ ಅಣ್ಣಾದೊರೆಯವರು ಮತ್ತೆ ಇವರು ಯಾರು MGR, ಆಮೇಲೆ ಜಯಲಲಿತಾ ಅವರು, ಎಷ್ಟೊಂದ್ ಜನ ಹೋಗ್ಬಿಟ್ಟು ಇವರೊಬ್ರು ದೊಡ್ಡವರು ನಮ್ಗೋಸ್ಕರ ಇದ್ದಾರೆ ಅನ್ಕೊಂಡ್ವಿ. ಪಾಪ ಅವಾಗ ಅವರು ಒಬ್ರಿದ್ದಾರೆ ನಮ್ಗೋಸ್ಕರ ಅನ್ಕೊಂಡ್ವಿ. ಆದ್ರೆ ದೇವ್ರು ಅವ್ರಿಗೂ ಏನೋ ಹೇಳಕ್ಕೆ ಬೇಜಾರಾಗತ್ತೆ. ಹೇಗೋ ಅವರು ಹೋಲ್ ಫ್ಯಾಮಿಲಿಗೆ ದೇವ್ರು ಆತ್ಮ ಶಾಂತಿ ಕೊಡ್ಲಿ. ಅವ್ರು ದೊಡ್ಡ ಕೆಲಸ ಮಾಡಿದ್ದು, ಅವ್ರಿಗೆ ಇದು ಪಾಲಿಟಿಕ್ಸ್ಗಿಂತಲೂ ಸಿನಿಮಾ ಅಂದ್ರೆ ಬಹಳ ಇಷ್ಟ. ಆ ಸಿನಿಮಾ ಇದ್ಬಿಟ್ರೆ ಸಾಕು, ಅವರು ಬೇರೆ ಏನಿಲ್ಲ. ಎಲ್ಲೇ ಕೆಲಸ ಮಾಡ್ಕೊಂಡ್ ಬಂದ್ರು ಫಸ್ಟ್ ಸಿನಿಮಾ ನೋಡಕ್ ಕೂತ್ಕೊಂಡ್ಬಿಡ್ತಿದ್ರು. ಅದ್ರಲ್ಲಿ ಬಂದು ಮುರುಸು ಅನ್ನೋ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿ, ಆ ಚಾನೆಲ್ ನಲ್ಲಿ ಎಲ್ಲ ಹಳೆಯ ಆರ್ಟಿಸ್ಟು ಹಾಡುಗಳೆಲ್ಲ ಹಾಕಿ ನಾವೆಲ್ಲ ಎಲ್ಲೋ ಮರೆಯಲಿದ್ದವ್ರನ್ನ ಆ ಚಾನೆಲ್ ಬಂದ್ಮೇಲೆ ನಾವೆಲ್ಲ ತುಂಬಾ ಎಲ್ರಿಗೂ ಮತ್ತೆ ಹಳೇ ಒಂದು ಹೆಸರು ಪಡೆದ್ವಿ. ಇವತ್ತೊಂದ್ ದಿವಸ ಯಾರೇ ಆದ್ರೂ ರಾತ್ರಿ ಆ ಚಾನೆಲ್ ಮುರುಸು ಅನ್ನೋ ಚಾನೆಲ್ನ ಬರೋ ಹಾಡುಗಳು ನೋಡ್ಬಿಟ್ಟು ಮಲ್ಕೊಳ್ತಾರಂತೆ ತಮಿಳ್ನವರೆಲ್ಲ. ಎಲ್ಲ ವರ್ಲ್ಡ್ ಅಲ್ಲೇ ಅದು ಬಹಳ ಫೇಮಸ್ ಆಗಿದೆ ಮುರುಸು. ಆ ತರ ಒಂದು ಚಾನೆಲ್ ಮಾಡಿದವರು ಅಂದ್ರೆ ಅವ್ರಿಗೆ ಎಷ್ಟು ಸಿನಿಮಾ ಮೇಲೆ ಪ್ರೀತಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಆಮೇಲೆ ಅವರು ತುಂಬಾ ಪಿಕ್ಚರ್ಗಳು ಅಂದ್ರೆ ನೋಡ್ತಾ ಕೂತ್ಬಿಡೋರು. ಯಾರ್ದೇ ಪಿಕ್ಚರ್ ಆಗ್ಲಿ ಅದೆಲ್ಲ ಒಂದು ಇದು ನೋಡ್ತಿರ್ಲಿಲ್ಲ. ಅದರಲ್ಲೂ ನಂದು ಪುದಿಯ ಪರ್ವೆ ಅನ್ನೋ ಪಿಕ್ಚರ್ನ ಫುಲ್ಲ ನೋಡ್ಬಿಟ್ಟು ನನ್ ಮೀಟಿಂಗ್ ಇತ್ತು, ನಿನ್ನಿಂದ 3 ಅವರು ಹೋಯ್ತಮ್ಮ ಅಂತ ಹೇಳ್ಬಿಟ್ಟು ನನ್ಗೆ ಯಾವಾಗ್ಲೂ ತಮಾಷೆ ಮಾಡೋರು. ಅದರಿಂದ ಅವರು ಹೋಗಿದ್ದು ಒಂಥರ ನಮ್ಗೆಲ್ಲ ತುಂಬಾ ಕಷ್ಟ ಆಗಿದೆ. ಅವ್ರಿಗೆ ಸ್ಟಾಲಿನು, ಉದಯನಿಧಿ ಪಿಕ್ಚರ್ ಈಗ ಮೊನ್ನೆ ಮಾಡಿದೆ ನಾನು ಒಂದು ಪಿಕ್ಚರು. ನಾವು ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ಅವರು
ಕರುಣಾನಿಧಿ ಸಾರು ಇಲ್ಲಮ್ಮ ನೀನ್ ಮಾಡ್ಬೇಕು ಗ್ಲಾಮರ್ ರೋಲ್ ಅದು ಅಂದ್ಬಿಟ್ಟು ಕೊನೆಗೆ ಮಾಡಿದೆ ಅವ್ರ ಪಿಕ್ಚರ್. ಅದು 100 days ಹೋಯ್ತು. ಅದು ಆತರ ಅವರ ಸ್ಟಾಲಿನ್ ಮಗ ಉದಯನಿಧಿ ಕೂಡ ಪ್ರೊಡ್ಯೂಸರು. ಎಲ್ಲ ಪ್ರತಿಯೊಂದು ಅವ್ರ ಮನೇಲಿ ಎಲ್ರು ಒಂದು ಸಿನಿಮಾ ಅಂದ್ರೆ ಅವ್ರಿಗೆ ಅದೇ, ಆಮೇಲೆ ಅವ್ರಿಗೆ ಇದು ರಾಜಕೀಯ. ಆ ತರ ಒಬ್ಬ ಮನುಷ್ಯನ ಕಳ್ಕೊಂಡಿದ್ದು ಒಂಥರ ಮನಸ್ಸಿಗೆ ತುಂಬಾ ಇದಾಗಿದೆ. ನಾನು ಹೋಗ್ಬಿಟ್ಟು ಬಂದಾಯ್ತು, ಇಲ್ಲೇ ಇದ್ದೀನಿ ಇನ್ನು ಮೆಡ್ರಾಸಲ್ಲಿ. ಆಮೇಲೆ ಇವತ್ತು ಬರ್ತೀನಿ ಬೆಂಗಳೂರಿಗೆ. ಮೇಡಮ್, ಹಾಗೇನೆ ಈಗ ಇನ್ನೊಂದು ವಿಚಾರ, ಈಗ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ನೀವು ಹೋಗಿ ಅವರನ್ನ ಆರೋಗ್ಯ ವಿಚಾರಿಸ್ಕೊಂಡ್ ಬಂದಿದ್ರಾ, ಮೀಟ್ ಮಾಡ್ಕೊಂಡ್ ಬಂದಿದ್ರಾ? ಹೋದ್ರು ಅಮ್ಮ ಏನಮ್ಮ ಅವರು ಯಾರನ್ನೂ ಮಾತಾಡ್ಸೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಓಕೆ, ಈಗ ಅಂತ್ಯಕ್ರಿಯೆದ ವಿಚಾರದ ಬಗ್ಗೆ ತುಂಬಾ ಗೊಂದಲಗಳಾಗಿದೆ. ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆನೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ, ಕೋರ್ಟ್ ಮೆಟ್ಟಿಲೇರಿದೆ. ಇಂತಹ ಸಂದರ್ಭ ಅಂದ್ರೆ ಸಾವಿನಲ್ಲೂ ಕೂಡ ಕೆಲವೊಂದು ಹೋರಾಟ, ರಾಜಕೀಯ, ಅದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ಮೇಡಮ್? ಇಲ್ಲ ಇಲ್ಲ ಇಲ್ಲ, ಅದು ರೂಲ್ಸ್ ರೆಗ್ಯುಲೇಷನ್ ಅಂತ ಒಂದಿದೆಯಲ್ಲ, ಬರೀ ಚೀಫ್ ಮಿನಿಸ್ಟರ್ ಮಾತ್ರ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರು. ಇವರು ಈಗ ಪ್ರಾಣ ಬಿಟ್ಟಾಗ ಅವರು ಚೀಫ್ ಮಿನಿಸ್ಟರ್ ಇಲ್ವಲ್ಲ, ಅದರಿಂದ ಆತರ ಒಂದು ಇದು ನಡೀತಾ ಇದೆ. ಅದು ಯಾವ ಒಂದು ಒಂದು ಇದಕ್ ಬರುತ್ತೋ ಗೊತ್ತಿಲ್ಲ. ಅದು ಬೇಕು ಅಂತ ಯಾರು ಮಾಡ್ತಿಲ್ಲ. ಇಟ್ ಇಸ್ ಎ ಪ್ರೋಟೋಕಾಲ್ ಅದು. ಆತರ ಇದಾಗಿರೋದ್ರಿಂದ ಈಗ ನೋಡ್ಬೇಕು ಏನಾಗುತ್ತೆ. ಇವ್ರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ಆಟೋಮೆಟಿಕ್ ಆಗಿ ತಗೊಂಡೋಗಿ ಇಡ್ತಾ ಇದ್ರು. ಈಗ ಇಲ್ವಲ್ಲ, ಅವ್ರು ಚೀಫ್ ಮಿನಿಸ್ಟರ್ ಇಲ್ಲ ಅವರು. ಅದರಿಂದ ಸ್ವಲ್ಪ ನಡೀತಾ ಇದೆ. ಅದರಲ್ಲಿ ಯಾವ್ದಾದ ಇದೆಲ್ಲ ಇಲ್ಲಮ್ಮ, ಪಾಲಿಟಿಕ್ಸ್ ಎಲ್ಲ ಇಲ್ಲ. ಅಂದ್ರೆ ನಿಮ್ಮ ಓನ್ ಅಭಿಪ್ರಾಯ ಏನು ಇದಕ್ಕೆ? ಯಾವ ರೀತಿ ಒಪಿನಿಯನ್ ಇದೆ ನಿಮ್ಗೆ ಅಂತ, ಎಲ್ಲಿ ಅಂತ್ಯ ಸಂಸ್ಕಾರ ಆಗ್ಬೇಕು ಅಂತ ನಿಮ್ಮ ಓನ್ ಒಪಿನಿಯನ್ ಏನು ಅಂತ ಇದಕ್ಕೆ? ಏನಮ್ಮ ನಿಮ್ಮ ಓನ್ ಒಪಿನಿಯನ್ ಏನು ಇದಕ್ಕೆ, ಎಲ್ಲಿ ಅಂತ್ಯ ಸಂಸ್ಕಾರ ಆಗ್ಬೇಕು ಅನ್ನೋದಕ್ಕೆ? ಅಲ್ಲಮ್ಮ, ನಮ್ಗೆ ಅವರು ಇಷ್ಟ. ಆನಾ ಪ್ರೋಟೋಕಾಲು, ಲಾ ಅದೆಲ್ಲ ಒಂದಿದೆಯಲ್ಲ, ಅದು ನೋಡ್ತಾರ ಅವರು. ಇನ್ನೊಂದು ವಿಚಾರ, ನೀವು ಅವ್ರು ಆಗ್ಲೇ ಹೇಳ್ತಾ ಇದ್ರಿ ಸಿನಿಮಾ ಕ್ಷೇತ್ರಕ್ಕೆ ಹೆಚ್ಚು ಆಸಕ್ತಿ ಇತ್ತು ಅವ್ರಿಗೆ ಅಂತ. ಅಂದ್ರೆ ಈಗ ಒಬ್ಬರ ತಮಿಳಿಗರಾಗಿ ಅಲ್ಲಿ ಸಾಹಿತಿಯಾಗಿದ್ರು ಕೂಡ, ಹೆಸರು ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಕನ್ನಡಿಗರಿಗೆ ಅವಕಾಶವನ್ನ ಮಾಡಬೇಕು, ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅವ್ರಿಗೆ? ಯಾಕಂದ್ರೆ ಅಯ್ಯೋ ಅದೆಲ್ಲ ನೋಡಿ, ದಯವಿಟ್ಟು ವಿಷಯಗಳೆಲ್ಲ ಕೇಳ್ಕೊಂಡು ಟಿವಿಗಳೆಲ್ಲ ಹಾಕಿ. ಕೆಲವ್ರು ಹೇಳ್ತಾರೆ ರಾತ್ರಿ ವರ್ಷ ನಮ್ಗೆ ಶೂಟಿಂಗ್ ಕೊಡೋರು ಕನ್ನಡದವ್ರಿಗೆ ಅಂತ. ಹಾಗಲ್ಲ, ಅವರು ಯಾವ ರೀತಿ ಅವರು ಆರ್ಟಿಸ್ಟ್ಗಳು ಸಿಗ್ತಾರೋ ಆ ತರ ಅವರು ಶೂಟಿಂಗ್ ತೆಗಿತಾ ಇದ್ರು. ನಾನು ಕನ್ನಡದೊಳೆ ಅಲ್ವಾ? ಹೌದು, ಅದಕ್ಕೆ ಹೆಚ್ಚು ಅವಕಾಶ ನಿಮಗೆ ಸಿಕ್ಕಿದೆ ಅಲ್ವಾ, ಅದಕ್ಕೆ ಕೇಳ್ತಾ ಇರೋದು. ಅಷ್ಟೊಂದು ನಾನು ಹೇಳ್ತಿರೋದು, ಕನ್ನಡದೋಳು ಆದ್ರೂ ನನ್ನ ಕನ್ನಡದೋಳು ಅಂತ ಅವ್ರು ನೋಡಕ್ಕೆ ಹೋಗ್ಲಿಲ್ಲ. ಯಾವಾಗ್ಲೂ ನನ್ನ ಬಹಳ ಪ್ರೀತಿಯಿಂದ ಅವ್ರ ಕುಟುಂಬದಲ್ಲಿ ಒಬ್ಳು ಅಂತ ನೋಡ್ತಾ ಇದ್ರು. ಇವತ್ತೊಂದ್ ದಿವಸ ತಮಿಳ್ ಜನಗಳೆಲ್ಲ ಅಷ್ಟೇ, ಕನ್ನಡದವ್ರು ಹೇಗೆ ನನ್ನ ನೋಡಿದ ತಕ್ಷಣ ಅಯ್ಯೋ ಅಮ್ಮ ಅಂತಾರೋ, ಅದೇ ತರ ಇವ್ರುಗಳು ನನ್ನ ಅಮ್ಮ ಅಮ್ಮ ಅಂತ ಪ್ರೀತಿ ಮಾಡ್ತಾರೆ. ಅದರಿಂದ ಇದೆಲ್ಲ ಪಾಲಿಟಿಕ್ಸ್ ಅಮ್ಮ. ನಾವೆಲ್ಲ ಆರ್ಟಿಸ್ಟ್ಗಳು ಒಂದೇ. ಒಂದ್ ಮಾತ್, ಒಂದ್ ಕುಟುಂಬದಲ್ಲಿ ಒಂದ್ ಮಾತು ಬರಲ್ವಮ್ಮ. ತಾಯಿ ಏನು ಅನ್ನಲ್ವಾ ನಿಮ್ಗೆ? ಖಂಡಿತ. ನಿಮ್ ಮಕ್ಳು ಏನು ನಿಮ್ಗೆ ಬೇಜಾರು ಮಾಡಲ್ವಾ? ಆತರ ಒಂದು ಒಂದು ನಿಮಿಷ ಆತರ ನಡೆದ್ರೆ ಆಮೇಲೆ ಎಲ್ಲ ತಿರುಗಿ ಒಂದಾಗ್ಬಿಡ್ತೀವಿ. ಸನ್ಮಾನ ಅದು ಇದು ಯಾವ್ದಾರು ಫಂಕ್ಷನ್ ಇದ್ರೆ ನೀವು ನೋಡ್ಬೇಕು, ಏನೆಲ್ಲ ಸೇರ್ಬಿಟ್ಟಿರ್ತೀವಿ. ಅಷ್ಟು ಒಂದು. ಈಗ್ಲೂ ಅಷ್ಟೇ, ನಾನಲ್ಲಿ ಕರುಣಾನಿಧಿ ಸರ್ ನೋಡಕ್ ಹೋದಾಗ ಪ್ರಭು ಅವ್ರು ಬಂದ್ರು, ಸ್ನೇಹ ಬಂದ್ರು, ಅವ್ರ ಗಂಡ, ಆಮೇಲೆ ಇವರು ಕನ್ನಿಮಳಿನೆಲ್ಲ ಮೀಟ್ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡಿ, ಇನ್ನು ಆರ್ಟಿಸ್ಟ್ಗಳೇ ಬಂದವರೆಲ್ಲ ನೋಡ್ಬಿಟ್ಟು ಅಮ್ಮ ನೀವು ಬಂದ್ಬಿಟ್ಟಿದ್ದೀರಾ, ಹೇಗ್ ಬಂದ್ರಿ ಏನು ಅಂತೆಲ್ಲ ಕೇಳ್ತಾ ಇದ್ರು. ಆತರ ಎಲ್ಲಾನು ನಾನು ಹೇಳ್ದೆ, ಅಯ್ಯೋ ಈ ತರ ಒಂದು ಟೈಮ್ ನಲ್ಲಿ ನಾವು ಮೀಟ್ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ಅವರು ಶಿವಾಜಿ ಗಣೇಶ್ ಮಗ ಪ್ರಭು, ಅಮ್ಮ ಮನೆಗ್ ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾರು ಇದ್ ಮಾಡಿದ್ರು. ಆದ್ರೆ ನನ್ನ ಕಾರ್ನ ಮುಂದೆವರೆಗೂ ಬಿಟ್ಟಿದ್ರು. ಅದರಿಂದ ನನ್ಗೆ ಸ್ವಲ್ಪ ತೊಂದ್ರೆ ಆಗ್ಲಿಲ್ಲ, ಅಷ್ಟೊಂದು ನಡಿಬೇಕಾಗಿ ಬರ್ಲಿಲ್ಲ. ಹೋಗಿ ಹತ್ರ ನೋಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದೆ ಅಮ್ಮ.
ಗಂಟ್ಲೆಲ್ಲ ಕಟ್ಟೇ ಬಿಟ್ಟಿದೆ, ನನ್ಗೊಂಥರ ಬೇಜಾರಾಗ್ಬಿಟ್ಟು ಓಕೆ ಗಂಟ್ಲು ಏನು ಮಾತಾಡಕ್ಕೆ ಒಂಥರ ಆಗ್ಬಿಟ್ಟಿದೆ. ಬರ್ತೀನಿ ಬೆಂಗಳೂರಿಗೆ, ಓಕೆ ಅವಾಗ ಮಾತಾಡೋಣ. ಓಕೆ ಥ್ಯಾಂಕ್ ಯು ಬಿ ಸರೋಜಾ ದೇವಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.